ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಬೆಂಬಲ ಅದೆಲ್ಲ ನೋಡಿ ಖಂಡಿತ ಅವರು ಶೇಕ್ ಆಗಿರ್ತಾರೆ. 2.5 ಕೋಟಿ ಇದ್ದಿದ್ದು 3 ಕೋಟಿ ಆಯಿತು. ಇವತ್ತಿನ ಸಮಾವೇಶ ಆಗಿದೆ. ಇವತ್ತಿನೇನು ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. 3ರಿಂದ 4ಕ್ಕೆ ಹೋಗ್ಬೋದು. ಒಂಥರ ಚೌಕಾಸಿ ವ್ಯಾಪಾರ ಥರ ಮಾಡ್ತಾ ಇದ್ದಾರೆ. 526 ದಿವಸದಿಂದ ಬಗ್ದೇ ಇರುವಂಥ ನಮ್ಮ ರೈತರು ಇವ್ರು ಚೌಕಾಸಿ ವ್ಯಾಪಾರಕ್ಕೆ ಬಗ್ಬಿಡ್ತಾರ. ನನಗೆ ನಿಜವಾಗ್ಲೂ ಖುಷಿ ಆಗೋದೇನೆಂದ್ರೆ ರಾಜ್ಯಪಾಲ ವಜುಭಾಯಿ ವಾಲಾ ಅವ್ರಿಗೆ ಕೂಡ ಒಂದು ರೀತಿ ಹಿಂಸೆ ಆಗ್ಬಿಟ್ಟಿದೆ. ಇವರು ರೈತರಿಗೆ ಕೊಡ್ತಾ ಇರೋ ಕಷ್ಟನ ನೋಡಿ ಅವರೊಂದು ಸಲಹೆ ಕೊಟ್ಟಿದ್ದಾರೆ. ಏನು 6,000 ಎಕರೆ ನೈಸ್ ರೋಡ್ದು ಯೂಸ್ ಆಗದೆ ಏನು ಉಳ್ಕೊಂಡಿದೆ ಅಲ್ಲೇ ಟೌನ್ಶಿಪ್ ಮಾಡಿ ಇನ್ನೂ ಹತ್ರ ಆಗುತ್ತಲ್ಲ. ಒಳ್ಳೆ ರೋಡ್ಗಳು ಕೂಡ ಆಗಿದೆ. ಯಾಕೆ ಕಣ್ ಕಾಣಿಸ್ತಾ ಇಲ್ವಾ? ಅಲ್ಲಿ ಗೋಲ್ಮಾಲ್ ಹಾಕಿದಾಯ್ತು, ಟೋಪಿ ಹಾಕಿದ್ದಾಯ್ತು ರೈತರಿಗೆ. ಈಗ ಬಿಡದಿ ರೈತರನ್ನ ಜೀವ ಹಿಡಿದಕ್ಕೆ ಹೊರಟಿದ್ದಾರೆ. ಧರ್ಮರಾಯನ ಧರ್ಮತ್ವ, ವಿದುರನ ನೀತಿ, ಅರ್ಜುನನ ಗುರಿ, ಭೀಮನ ಬಲ, ಕರ್ಣನ ದಾನತ್ವ ಅಂತಾರಲ್ಲ, ಯಾವುದಾದ್ರೂ ಒಂದು ಸೂಟ ಆಗುತ್ತಾ ಅವ್ರಿಗೆ ಸೂಟ್ ಆಗೋದೇ ಶಕುನಿಯ ಕುತಂತ್ರ. ಹೈಕಮಾಂಡ್ಗಳಿಗೆ ಅವರು ಸರಿಯಾದಂತಹ KG ಲೆಕ್ಕದಲ್ಲಿ ಸರಿಯಾಗಿ ಕೊಟ್ಟರೆ ತಾನೆ ಅವ್ರ ಸೀಟು ಭದ್ರ ಆಗೋದು. ಮುಂದೆನೂ ಕೂಡ ಅವರೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಭ್ರಮೆನಲ್ಲೂ ಕೂಡ ಇದ್ದಾರೆ. ಹೈಕಮಾಂಡ್ಗೋಸ್ಕರ ಅವ್ರ ಸೀಟನ್ನು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ, ಯಾಕಂದ್ರೆ ಅವ್ರ ಹತ್ರ ಬೇಕಾದಷ್ಟಿದೆ. ನಾವು ನೋಡ್ತೀವಿ, ಅದನ್ನ ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಜೈಲಿಗೆ ಹೋದ್ರು, ಅವರೇ ಹೇಳಿರೋ ಹಾಗೆ ಬಿಜೆಪಿಯಿಂದ ಆಫರ್ ಕೊಟ್ಟರು. IT ರೇಟ್ ಸಂದರ್ಭದಲ್ಲಿ ಪಕ್ಷ ನಿಷ್ಠೆ ಅನ್ನೋದಿತ್ತು. ಕಾಂಗ್ರೆಸ್ ಪಕ್ಷನ ಬಿಡ್ಲಿಲ್ಲ. ತಿಹಾರ್ ಜೈಲಿಗೆ ಹೋಗಿ ಎರಡು ಅವ್ರ ಕೈನಲ್ಲೇ ಇದೆ. ಮುಂದಿನ ಬಾರಿ ನಿಮಗೆ ಜನ ಆಶೀರ್ವಾದ ಮಾಡಬೇಕು ಅಂದ್ರೆ ನೀವು ಜನಪರವಾಗಿರಿ, ರೈತರ ಪರವಾಗಿರಿ, ಮಹಿಳಾ ಪರವಾಗಿರಿ. ಅದನ್ನ ಬಿಟ್ಬಿಟ್ಟು ನೀವು ಈ ರೀತಿ ವರ್ತನೆ ಮಾಡಿದ್ರೆ ಅದು ವಿಧಾನಸೌಧದವರೆಗೂ ಬಂತು ನಮ್ಮ ಹೋರಾಟ. ಬಿಡದಿಯಿಂದ ಶುರುವಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ವಿ. ಅದು ಯಶಸ್ವಿಯಾಗಿ ನಡೆದಿದೆ. ನಮ್ಮ JDSನ ಕಾರ್ಯಕರ್ತರು ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಬಂದಿದ್ದಾರೆ. ಸೊ ಇದರಿಂದ ಬಹುಶಃ ಭಾಳ ಹತ್ತಿರದಲ್ಲಿ ಇರೋದ್ರಿಂದ ಎಲ್ಲ ವಿಷಯಗಳು ಅವ್ರ ಗಮನಕ್ಕೆ ಬಂದಿರುತ್ತೆ. ನಮ್ಮ ಹೋರಾಟಕ್ಕೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥ ಬೆಂಬಲ ಅದೆಲ್ಲ ನೋಡಿ ಖಂಡಿತ ಅವರು ಶೇಕ್ ಆಗಿರ್ತಾರೆ. ನನಗೇನು ಅನಿಸುತ್ತೆ, ಯಾವಾಗ ಅಪ್ಪಾಜಿ ಹೋರಾಟಕ್ಕೆ ಧುಮುಕ್ತೀನಿ ಅಂತ ಹೇಳಿದ್ರು ಅವಾಗ ಫೈನಲ್ ನೋಟಿಫಿಕೇಶನ್ ಕಳಿಸಿದ್ರು. ಯಾವಾಗ ನಿಖಿಲಣ್ಣವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಅನೌನ್ಸ್ ಆಯಿತು, ಅದರ ನೆಕ್ಸ್ಟ್ ಡೇ 2.5 ಕೋಟಿ ಇದ್ದಿದ್ದು 3 ಕೋಟಿ ಆಯಿತು. ಇವತ್ತಿನ ಸಮಾವೇಶ ಆಗಿದೆ. ಇವತ್ತಿನೇನು ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. 3ರಿಂದ 4ಕ್ಕೆ ಹೋಗ್ಬೋದು. ಒಂಥರ ಚೌಕಾಸಿ ವ್ಯಾಪಾರ ಥರ ಮಾಡ್ತಾ ಇದ್ದಾರೆ. ಇವರೆಷ್ಟೇ ಚೌಕಾಸಿ ವ್ಯಾಪಾರ ಮಾಡಿದ್ರು 526 ದಿವಸದಿಂದ ಬಗ್ದೇ ಇರುವಂಥ ನಮ್ಮ ರೈತರು ಇವ್ರು ಚೌಕಾಸಿ ವ್ಯಾಪಾರಕ್ಕೆ ಬಗ್ಬಿಡ್ತಾರ. ಹಾಗೇನಾದ್ರು ಅವ್ರ ಮನ ಒಲಿಸ್ಬೋದಾಗಿತ್ತು. ಆಸೆ ಆಮಿಷಗಳಿಗೆ ಒಳಗಾಗೋರು ಅನ್ನೋದಿದ್ದಿದ್ರೆ ಇಷ್ಟು ದಿವಸ ಬೇಕಾಗಿರಲಿಲ್ಲ ಅವ್ರಿಗೆ. ಸೊ ಇದೊಂದು ಸ್ಟ್ರಾಂಗ್ ಮೆಸೇಜನ್ನು ನಾವು ಪದೇ ಕೊಡ್ತಾ ಇದ್ರು. ಅದು ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ. 100% ಏನು ಗೊತ್ತಾ, ಭೂಮಿನ ಕಿತ್ಕೊಳ್ತಾರೆ, ಆಮೇಲೆ ಮರ್ತೇ ಬಿಡ್ತಾರೆ. ಭೂಮಿನೂ ಕಳ್ಕೊಂಡು ದುಡ್ಡು ಕಳ್ಕೊಂಡು ರೈತರು ಬೀದಿಗೆ ಬೀಳಬೇಕಾಗುತ್ತೆ. ನೀವು ನೈಸ್ ವಿಚಾರನೇ ಈಗ ಗಮನಿಸ್ತಾ ಇರ್ಬೋದು. ಏನು 20,000 ಎಕರೆ ವಶಕ್ಕೆ ತಗೊಂಡ್ರು, ಅಲ್ಲಿ ನೈಸ್ ರೋಡನ್ನು ಮಾಡಿದ್ರು ವಿನಃ ಅದು ಏನು ಆ ಪ್ರಾಜೆಕ್ಟ್ ಏನಕ್ಕೋಸ್ಕರ ಸ್ಯಾಂಕ್ಷನ್ ಆಗಿತ್ತು, ಉಪನಗರಗಳಿರ್ಬೋದು, ಲಿಂಕ್ ರಸ್ತೆಗಳಿರ್ಬೋದು, ಅದು ಯಾವುದನ್ನ ಕೂಡ ಮಾಡಿಲ್ಲ, ಹಾಗೆ ಬಿದ್ದಿದೆ. ರಾಜ್ಯಪಾಲರಾದಂಥ ಒಂದು 60% ಅಂತಾರೆ, ಕೆಲವರು 40 ಅಂತಾರೆ. 50% ರೈತರಿಗೆ ಇವತ್ತಿಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಆ ಯೋಜನೆನೇ ಇನ್ನೂ ನೆನೆಗುದಿಗೆ ಬಿದ್ದಿದೆ. ನಿಮಗೆ ಯಾಕೆ ಬಿಡದಿ ರೈತರ ಮೇಲೆ ಕಣ್ಣು ಅಂತ. ನನಗೆ ನಿಜವಾಗ್ಲೂ ಖುಷಿ ಆಗೋದೇನೆಂದರೆ ರಾಜ್ಯಪಾಲ ವಜುಭಾಯಿ ವಾಲಾ ಅವ್ರಿಗೆ ಕೂಡ ಒಂದು ರೀತಿ ಹಿಂಸೆ ಆಗಿಬಿಟ್ಟಿದೆ. ಇವರು ರೈತರಿಗೆ ಕೊಡ್ತಾ ಇರೋ ಕಷ್ಟನ ನೋಡಿ ಅವರೊಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅವರೊಂದು ಸಲಹೆ ಕೊಟ್ಟಿದ್ದಾರೆ. ಏನು 6,000 ಎಕರೆ ನೈಸ್ ರೋಡ್ದು ಯೂಸ್ ಆಗದೆ ಏನು ಉಳ್ಕೊಂಡಿದೆ ಅಲ್ಲೇ ಟೌನ್ಶಿಪ್ ಮಾಡಿ ಇನ್ನೂ ಹತ್ರ ಆಗುತ್ತಲ್ಲ. ಒಳ್ಳೆ ರೋಡ್ಗಳು ಕೂಡ ಆಗಿದೆ. ನೀವೇನೇನು ದೊಡ್ಡ ಕಂಪ್ನಿಗಳು ಮಾಡಿ ಉದ್ಯೋಗ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನೂ ಈಸಿ ಆಗುತ್ತಲ್ಲ. ಕಣ್ಮುಂದನೇ ಇದೆ, ಇನ್ನೂ ಪಕ್ಕದಲ್ಲೇ ಇದೆ. ಬೆಂಗಳೂರು ಒತ್ತಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಈಗಲೇ ನೈಸ್ ರೋಡ್ ಆದಮೇಲೆ ಎಷ್ಟೋ ಒತ್ತಡ ಕಡಿಮೆ ಆಗಿದೆ. ಇನ್ನೂ ಆ ಭಾಗದಲ್ಲಿ ಕಂಪ್ನಿಗಳು ಅದು ಇದು ಬಂದುಬಿಟ್ರೆ ಒತ್ತಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತಲ್ಲ. ಯಾಕೆ ಕಣ್ ಕಾಣಿಸ್ತಾ ಇಲ್ವಾ? ಅಲ್ಲಿ ಗೋಲ್ಮಾಲ್ ಹಾಕಿದ್ದಾಯ್ತು, ಟೋಪಿ ಹಾಕಿದ್ದಾಯ್ತು ರೈತರಿಗೆ. ಈಗ ಬಿಡದಿ ರೈತರನ್ನ ಜೀವ ಹಿಡಿದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನನಗೆ ಒಂದನ್ಸೋದು, ಮುಖ್ಯಮಂತ್ರಿಗಳು ಅವರು ಮಾತಾಡುವಾಗ ಬಹುಶಃ ಇಡೀ ರಾಜ್ಯದ ಜನ ನಕ್ಕಿರ್ತಾರೆ. ಸದನದಲ್ಲಿ ಅವ್ರು ಮಾತಾಡುವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಎಲ್ಲೋ ಒಂದು ಕಡೆ ಆತ್ಮಸಾಕ್ಷಿ, ಏನು ಮಾತಾಡ್ತಾ ಇದ್ದೀರಾ, ಇದು ಮಾತಾಡೋದಕ್ಕೆ ನಿಮ್ಮ ನಿಜವಾಗ್ಲೂ ಕೂಡ ಅರ್ಹತೆ ಇದೆಯಾ ಅಂತೇಳಿ ಅವ್ರ ಆತ್ಮಸಾಕ್ಷಿ ಅವ್ರನ್ನ ಎಚ್ಚರಿಸುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ಮಾತುಗಳನ್ನ ನೋಡ್ತಾ ಇದ್ವಿ. ಧರ್ಮರಾಯನ ಧರ್ಮತ್ವ, ವಿದುರನ ನೀತಿ, ಅರ್ಜುನನ ಗುರಿ, ಭೀಮನ ಬಲ, ಕರ್ಣನ ದಾನತ್ವ ಅಂತಾರಲ್ಲ, ಯಾವುದಾದ್ರೂ ಒಂದು ಸೂಟ ಆಗುತ್ತಾ ಅವ್ರಿಗೆ ಸೂಟ್ ಆಗೋದೇ ಶಕುನಿಯ ಕುತಂತ್ರ. ಈ ಕುತಂತ್ರ ಬುದ್ಧಿಯಿಂದನೇ ನಮ್ಮ ಬಿಡದಿ ರೈತರ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ಅವ್ರು ಹಠ ಮಾಡ್ತಾ ಇದ್ದಾರೆ. ದುಡ್ಡು ಹೊಡಿಬೇಕು, ಬೇರೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಸುಳ್ಳುಗಳನ್ನು ಹೇಳೋದು, ಕತೆಗಳನ್ನ ಕಟ್ಟೋದು, ಬೇರೆಯವ್ರ ಮೇಲೆ ಸ್ಟೇಟ್ಮೆಂಟ್ ಮಾಡ್ತಾರೆ. ಇಲ್ಲ, ನನಗೆ ಯಾವುದೇ ರೀತಿ ದುಡ್ಡು ಮಾಡ್ಕೊಳ್ಬೇಕಂತ ಮೂರು ತಲೆಮಾರಿಗೆ ಆಗಿರೋ ಅಷ್ಟಿದೆ. ಇಲ್ಲ, ನಿಮಗೆ ಅನಿವಾರ್ಯತೆ ಇಲ್ಲ, ನೀವು ಫಂಡ್ ಕೊಡಬೇಕಲ್ಲ, ಪಕ್ಷದಲ್ಲಿ ಫಂಡ್ ಕೊಡಬೇಕು. ಯಾಕಂದರೆ ನಾನು ಇದನ್ನು ಹಿಂದೆನೂ ಕೂಡ ಹೇಳಿದ್ದೆ, ನಮ್ಮ ಭಾರತದ ರಾಜಕೀಯ ನಕ್ಷೆಯನ್ನು ತಗೊಂಡ್ರೆ ಕಾಂಗ್ರೆಸ್ ಅನ್ನೋದು ಧೂಳಿಪಟ ಆಗಿದೆ. ಇರೋದಿಲ್ಲ ಮೆಜಾರಿಟಿ, 136 ಸೀಟ್ ಬಂದು. ಸೊ ಅದನ್ನು ಅವ್ರು ಉಳಿಸ್ಕೋಬೇಕು. ಬೇರೆ ಮುಂಬರುವಂಥ ಎಲೆಕ್ಷನ್ಗಳಿಗೆ ಖರ್ಚು ಮಾಡೋದಕ್ಕೆ ಕರ್ನಾಟಕ ಒಂದೇ ಅವ್ರಿಗೆ ದಾರಿ ಇರೋದು. ಹೈಕಮಾಂಡ್ಗಳಿಗೆ ಅವರು ಸರಿಯಾದಂಥ KG ಲೆಕ್ಕದಲ್ಲಿ ಅದನ್ನು
ಸರಿಯಾಗಿ ಕೊಟ್ಟರೆ ತಾನೇ ಅವ್ರ ಸೀಟ್ ಭದ್ರ ಆಗೋದು. ಮುಂದೆನೂ ಕೂಡ ಅವರೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಭ್ರಮೆನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಅದನ್ನು ಹೈಕಮಾಂಡ್ಗೋಸ್ಕರ ಅವ್ರ ಸೀಟನ್ನು ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ, ಯಾಕಂದರೆ ಅವ್ರ ಹತ್ರ ಬೇಕಾದಷ್ಟಿದೆ. ನಾವು ನೋಡಿದ್ವಿ, ಅದನ್ನು ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಏನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಬಹಳ ಮಹದಾಸೆ, ಅದು ದೊಡ್ಡ ಕನಸು. ಅದಕ್ಕೆ ಅವರು ಶ್ರಮನೂ ಪಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ರೀತಿ ತಪಸ್ಸಿನ ರೀತಿಯಲ್ಲೇ ಪಡ್ಕೊಂಡಿದ್ದಾರೆ. ಅದು ಸಿಕ್ಕಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋತಾ ಇಲ್ವಲ್ಲ ಅಂತ ಹೇಳಿ ಬೇಜಾರಿದೆ ಅಷ್ಟೇ. ಯಾಕಂದರೆ ಆ ಜಾಗಕ್ಕೆ ಹೋಗೋದಕ್ಕೆ ಅವ್ರು ಮಾಡಿರುವಂಥ ಹೋರಾಟಗಳಿರ್ಬೋದು, ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ಯಾತ್ರೆಗಳಿರ್ಬೋದು, ಅಥವಾ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂದಾಗ ಇವರು ಅದರ ಒಂದು ಇನಿಷಿಯೇಟಿವ್ ತಗೊಂಡು ಇನ್ಚಾರ್ಜ್ ತಗೊಂಡು ಗೆಲ್ಸ್ಕೊಂಡು ಬಂದಿರುವಂಥ ಉದಾಹರಣೆ ಇದೆ. ಜೈಲಿಗೆ ಹೋದರು, ಅವರೇ ಹೇಳಿರೋ ಹಾಗೆ BJPಯಿಂದ ಆಫರ್ ಕೊಟ್ಟರು IT ರೇಟ್ ಸಂದರ್ಭದಲ್ಲಿ. ಪಕ್ಷ ನಿಷ್ಠೆ ಅನ್ನೋದಿತ್ತು, ಕಾಂಗ್ರೆಸ್ ಪಕ್ಷನ ಬಿಡಲಿಲ್ಲ. ತಿಹಾರ್ ಜೈಲಿಗೆ ಹೋಗಿ ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಆ ಪಕ್ಷನಿಷ್ಠೆ. ಎಲ್ಲರಲ್ಲೂ ಕೂಡ ಕೆಲವೊಂದು ಒಳ್ಳೆಯ ಗುಣಗಳಿರುತ್ತೆ. ನಾವೇನೋ ತಪ್ಪು ಅಂದ ತಕ್ಷಣ ಎಲ್ಲನೂ ಸುಮ್ಮನೆ ಸರಿ ಇದನ್ನು ತಪ್ಪು ಅಂತ ಹೇಳಬಾರ್ದು. ಸೊ ಅಷ್ಟೆಲ್ಲ ಮಾಡಿ ಜನರ ಆಶೀರ್ವಾದದಿಂದ, ದೈವ ಭಕ್ತರು ಕೂಡ ಹೌದವರು, ದೇವರ ಒಂದು ನಿರ್ಣಯದಿಂದ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದಾಗ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಜನಕ್ಕೆ ಖುಷಿ ಆಗುತ್ತೆ ಅಂತ. ಅಂದರೆ ಎರಡೂ ಅವ್ರ ಕೈನಲ್ಲೇ ಇದೆ. ಮುಂದಿನ ಬಾರಿ ನಿಮಗೆ ಜನ ಆಶೀರ್ವಾದ ಮಾಡಬೇಕು ಅಂದರೆ ನೀವು ಜನಪರವಾಗಿರಿ, ರೈತರ ಪರವಾಗಿರಿ, ಮಹಿಳಾ ಪರವಾಗಿರಿ. ಅದನ್ನು ಬಿಟ್ಬಿಟ್ಟು ನೀವು ಈ ರೀತಿ ವರ್ತನೆ ಮಾಡಿದ್ರೆ ಅದು ನಿಮ್ಮ ಏನು ನೆಕ್ಸ್ಟು ನಾನೇ ಮುಂದುವರಿಬೇಕು ಅಂದ್ಕೊಂಡಿದ್ರು ಅದಾಗಲ್ಲ ಅಷ್ಟು. ಖಂಡಿತವಾಗ್ಲೂ ಇರ್ತೀನಿ. ನಮ್ಮ ಪಕ್ಷನೂ ಅವ್ರ ಜೊತೆಗಿದೆ. ನಾನು ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಬಿಡದಿ ರೈತರ ಪರವಾಗಿ ನಿಂತಿದ್ದೀನಿ. ಅಂದರೆ ನನಗೆ ಏನೋ ಒಂದು ನಮ್ಮ ಹೋರಾಟ ಒಂದು ಗ್ಯಾಪ್ ಆಯಿತು ಅಂದಾಗಲೂ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಯಾಕೋ ನಾವೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಅಂದ್ಕೊಂಬಿಟ್ರೆ, ಓ ಸೈಲೆಂಟ್ ಆಗಿದ್ದಾರಪ್ಪ, ನಾವೇನೋ ಗೆಲ್ತಾ ಇದ್ದೀವಿ ಅಂತ ಅವ್ರು ಅನ್ಕೋಬಾರ್ದಲ್ವ. ಸೊ ಆ ಥರದ್ದು ಒಂದು ಕನೆಕ್ಷನ್ನು ಗೊತ್ತಿಲ್ಲ. ಅಲ್ಲಿ ಹೋದಾಗ ಅವ್ರು ತೋರಿಸುವಂಥ ಪ್ರೀತಿ ಇರ್ಬೋದು, ಆ ಊರಿರ್ಬೋದು, ಅವ್ರಗಳ ಪರಿಸ್ಥಿತಿನ ಕಣ್ಣಾರೆ ಕಂಡಿದ್ದೀನಲ್ವ. ಇದು ಯಾವುದೋ ರಿಪೋರ್ಟ್ ನೋಡಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ 80% ಆ ರಿಪೋರ್ಟಿಂದ ಅಲ್ಲ, ನನ್ನ ಸ್ವಂತ ರಿಪೋರ್ಟ್ ಅದು. ನಾನು ಪ್ರತಿ ಸಾರಿ ಹೋದಾಗ ಅವ್ರು ತೋರಿಸುವಂಥ ಪ್ರೀತಿ. ಸೊ ಹಾಗಾಗಿ ಅವ್ರ ಪರವಾಗಿದ್ದೀನಿ. ಯಾಕಂದರೆ ನಾವು ಕೂಡ ಗ್ರಾಮೀಣ ಭಾಗದಿಂದನೇ ಬಂದಿರ್ತೀವಿ. ನಮ್ಮ ಕುಟುಂಬಗಳು ರೈತಾಪಿ ಕುಟುಂಬ. ನಮ್ಮ ಚಿಕ್ಕಪ್ಪ ಕೆರಗೋಡಲ್ಲಿ ಇವತ್ತು ಕೂಡ ಅವ್ರೂ ಜಮೀನಿದೆ, ಅದನ್ನೇ ನಾವು ತಿಂತೀವಿ, ರಾಗಿ ಎಲ್ಲ ತೊಗೊಂಡು ಬಂದು. ಸೊ ಅವ್ರ ಕಷ್ಟಗಳು ಏನು ಅನ್ನೋದನ್ನು ನಾವು ಕಣ್ಣಾರೆ ಕಂಡಿರ್ತೀವಿ, ಅನುಭವಿಸಿರ್ತೀವಿ. ಹಾಗಾಗಿ ರೈತರ ಕಷ್ಟಕ್ಕೆ ನಿಲ್ಲೋದು ಒಬ್ಬ ಮನುಷ್ಯನಾಗಿ, ಪಕ್ಷ ಗಿಕ್ಷ ಬಿಟ್ಬಿಡಿ, ಆ ಒಂದು ಮಾನವೀಯತೆ ಮನುಷ್ಯತ್ವ ಅನ್ನೋದಿದ್ರೆ ಅವ್ರ ಪರವಾಗಿ ನಾವು ನಿಲ್ಲಬೇಕಾಗುತ್ತೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.